ಕೆಲವೊಂದು ಸಲ ನಮಗೆ ಅನಿಸುತ್ತೆ ನೈಟ್ ಟೈಮು ಕೆಲವೊಂದು ರೋಡ್ಗಳು ಪೀಸ್‌ಫುಲ್ ಆಗಿ ಕಂಡ್ರೂ ಏನೋ ಒಂಥರ ವಿಚಿತ್ರವಾಗಿದೆ ಅಂತ ಅನಿಸುತ್ತೆ. ಆ ಥರ ಫೀಲ್ ನಮಗೂ ಆಗುತ್ತೆ. ಈವನ್ ಅಲ್ಲಿ ಬೀಸೋ ಗಾಳಿ ಕೂಡ ಹಾಗೆ ಅನಿಸುತ್ತೆ. ಇವತ್ತು ನಾನು ಹೇಳೋಕೆ ಹೊರಟಿರೋ ಕತೆ ಕೂಡ ಅದೇ ಥರದ್ದು. ಇದು ಉತ್ತರ ಕರ್ನಾಟಕದಲ್ಲಿ ಒಂದು ಸಣ್ಣ ಸಿಟಿನಲ್ಲಿ ನಡೆದಿರುವಂತಹ ಒಂದು ಕತೆ. ಇದು ಜನ ನಿಜವಾಗ್ಲೂ ನಡೆದಿದೆ ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ನೋ ಇದು ನಿಜವಾಗ್ಲೂ ನಡೆದಿದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಸುಮಾರು 2019ರಲ್ಲಿ ಈ ಕತೆ ನಡೆದಿದೆ ಅಂತ ಹೇಳೋದು. ಅಲ್ಲಿ 2019 ಟೈಮು. ಆ ಟೈಮಲ್ಲಿ ಒಬ್ಬ ವಿಜಯ್ ಅನ್ನೋ ಹುಡುಗ ಇರ್ತಾನೆ. ಅವನು ಸುಮಾರು ಒಂದು 27 ವರ್ಷ ಇರ್ಬೋದು. ಅವನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾನೆ. ಒಂದು ವಾರ ರಜೆ ಸಿಕ್ಕಿದ್ರಿಂದ ಅವನು ಊರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಟ್ರೈನ್ಗೆ ಹೋಗಲಿಕ್ಕೆ ಬರ್ತಾನೆ. ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಬರೋದು ಲೇಟ್ ಆಗುತ್ತೆ. ಹಾಗಾಗಿ ಅವನು ಅವ್ರ ಊರಿನ ಸಿಟಿಗೆ ತಲುಪೋದು ಕೂಡ ಲೇಟ್ ಆಗುತ್ತೆ. ಅವ್ರ ಊರಿನ ಸಿಟಿ ಬಸ್ ಸ್ಟ್ಯಾಂಡ್ನ ತಲುಪಿದಾಗ ಅವನು 11 ಗಂಟೆ 40 ನಿಮಿಷ ಆಗಿರುತ್ತೆ ರಾತ್ರಿ. ಸೊ ಆ ಟೈಮಲ್ಲಿ ಯಾವುದೇ ಬಸ್ ಇರೋಲ್ಲ. ಆ್ಯಂಡ್ ಈವನ್ ಆ ಬಸ್ ಸ್ಟ್ಯಾಂಡಲ್ಲಿ ಯಾರೂ ಇರೋಲ್ಲ. ಇವನು ಮತ್ತು ಒಬ್ಬ ತಾತನ ಬಿಟ್ಟು ಯಾರೂ ಇರೋಲ್ಲ. ಆದರೆ 12 ಗಂಟೆ ಮೇಲೆ ಬಸ್ ಇರುತ್ತೆ ಅಂತ ಗೊತ್ತಿರುತ್ತೆ. ಆ ತಾತ ಬಂದು ಕೇಳ್ತಾನೆ, ಮಗ ಎಲ್ಲಿಗೆ ಹೋಗ್ಬೇಕಪ್ಪ ಅಂತ. ಆವಾಗ ಇವನು ಆ ಊರ ಅಡ್ರೆಸ್ನ ಹೇಳ್ತಾನೆ. ಊರ ಅಡ್ರೆಸ್ನ ಹೇಳಿದಾಗ ಆ ತಾತ ಹೇಳ್ತಾರೆ, 12 ಗಂಟೆ ಮೇಲೆ ಬರೋ ಬಸ್ಸಿಗೆ ಹೋಗ್ಬೇಡ ನೀನು ಅಂತ ಹೇಳ್ತಾರೆ. ಅವನು ಸುಮ್ಮನೆ ನಕ್ಕೊಂಡು ಯಾಕೆ ತಾತ ಯಾಕೆ ಹೋಗಬಾರ್ದು ಅಂತ ಕೇಳ್ತಾನೆ. ಆದರೆ ಆ ತಾತ ಏನೂ ಆನ್ಸರ್ ಮಾಡಲ್ಲ. ಸುಮ್ಮನೆ ಹೊರ್ಟೋಗ್ಬಿಡ್ತಾರೆ. 11:45 ಆಗುತ್ತೆ, 11:50 ಆಗುತ್ತೆ, 12 ಗಂಟೆ ಆಗುತ್ತೆ. ಬಸ್ಸೇ ಬರೋಲ್ಲ ಇನ್ನು. 12:05ಕ್ಕೆ ಯಾವುದೋ ಒಂದು ಬಸ್ದು ಸೌಂಡ್ ಕೇಳಿಸುತ್ತೆ ದೂರದಿಂದ. ಸೊ ಬಸ್ ಬಂದು ನಿಂತ್ಕೊಳ್ಳುತ್ತೆ. ವಿಜಯ್ ಆ ಬಸ್ನ ಹತ್ಕೊಂಡು ಹೋಗ್ತಾನೆ. ಆ ಬಸ್ ಹತ್ತಬೇಕಿದ್ರೆ ಅವನಿಗೆ ಒಂಥರ ವಿಚಿತ್ರವಾಗಿ ಅನಿಸುತ್ತೆ ಬಸ್ ಹತ್ತಿದಾಗ. ಯಾಕೆ ಅಂತ ಅಂದರೆ ಆ ಬಸ್ನಲ್ಲಿರೋ ಯಾರೂ ಮಾತಾಡ್ತಿರಲ್ಲ. ಆ್ಯಂಡ್ ಇವನ್ ಫೋನ್ ಕೂಡ ನೋಡ್ತಿರಲ್ಲ. ಎಲ್ಲರೂ ಕಿಟಕಿ ಸೈಡ್ ನೋಡ್ಕೊಂಡು ಕೂತಿರ್ತಾರೆ. ಅವನಿಗೆ ಏನಿದು ಅಂತ ಅನಿಸಿದ್ರು ಬಸ್ ಬಂತಲ್ಲ ಅನ್ನೋ ಖುಷಿಗೆ ಹತ್ಕೊಂಡು ಹೋಗ್ತಾನೆ. ಹತ್ತಿ ಒಂದು ಸೀಟ್ನಲ್ಲಿ ಕೂತ್ಕೋತಾನೆ. ಈವನ್ ಆ ಬಸ್ನಲ್ಲಿ ಟಿಕೆಟ್ನ ಕೇಳಬೇಕಿರೋ ಕಂಡಕ್ಟರ್ ಕೂಡ ಟಿಕೆಟ್ ಕೇಳೋಕ್ಕೆ ಬರೋಲ್ಲ. ಇದು ಅವನಿಗೆ ವಿಚಿತ್ರ ಅನಿಸೋದು. ಸ್ವಲ್ಪ ದೂರ ಹೋದ್ಮೇಲೆ ಅವನು ಟೈಮ್ ನೋಡ್ತಾನೆ. ಆವಾಗ ನೋಡಿದ್ರು 12:05 ಐತೆ. ಮತ್ತು ಇನ್ನು ಸ್ವಲ್ಪ ಹೊದ್ಬಿಟ್ಟು ನೋಡ್ತಾನೆ. ಹಾಗೆ ನೋಡಿದ್ರು 12 ಐತೆ. ಅವ್ನು ಒಂದು 2-3 ಸಲ ಚೆಕ್ ಮಾಡ್ತಾನೆ. ಟೈಮು 12:05 ತೋರಿಸ್ತಿದೆ. ಆ್ಯಂಡ್ ಅವನಿಗೆ ಎಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಇವನ್ ಅವ್ನ GPS ಕೂಡ ವರ್ಕ್ ಆಗ್ತಿರಲ್ಲ. ಅವ್ನ ಮೊಬೈಲ್ GPS ಕೂಡ ವರ್ಕ್ ಆಗ್ತಿರಲ್ಲ. ಹಾಗೆ ಅವ್ನ ಮೊಬೈಲಲ್ಲಿ ನೆಟ್ವರ್ಕ್ ಕೂಡ ಇರಲ್ಲ. ಅಲ್ಲಿ ಅವನು ಮುಂದಗಡೆ ಕೂತಿದ್ದಂಥ ಒಂದು ಹೆಂಗ್ಸ್ ಕೇಳ್ತಾಳೆ, ನೀನು ಇಳಿಬೇಕಿರೋ ಸ್ಟಾಪ್ನ ಮರ್ತೋಗ್ಬಿಟ್ಟಿದ್ಯಾ ಹೇಗೆ ಅಂತ ಕೇಳ್ತಾಳೆ. ವಿಜಯ್ಗೆ ಆಶ್ಚರ್ಯ ಆಗುತ್ತೆ. ನಾನು ಇಳಿಬೇಕಿರೋ ಸ್ಟಾಪ್ ಇವ್ರಿಗೆ ಹೆಂಗೆ ಗೊತ್ತು? ನನಗೆ ಎಲ್ಲಿದ್ದೀನಿ ಅಂತ ಬೇರೆ ಗೊತ್ತಿಲ್ವಲ್ಲ. ಕಂಡಕ್ಟ್ರು ಬೇರೆ ಇನ್ನೂ ಟಿಕೆಟಿಗೆ ಬಂದಿಲ್ಲ. ನಮ್ಮ ಸ್ಟಾಪ್ ಹೊಟ್ಟೋಯ್ತಾ ಹಿಂಗೆ ಅಂತ ಯೋಚನೆ ಮಾಡಿ ಕಂಡಕ್ಟ್ರ್ ಹತ್ರ ಹೋಗ್ತಾನೆ. ಅಣ್ಣ ಟಿಕೆಟ್ ಅಂತ ಕೇಳ್ತಾನೆ. ಕಂಡಕ್ಟ್ರು ಯಾವುದೇ ಥರ ಇದು ರಿಯಾಕ್ಟು ಮಾಡಲ್ಲ. ಆ್ಯಂಡ್ ಆ ಹೆಂಗಸು ಮಾತಾಡಿದಾಗ ಅವ್ರ ಕಡೆ ವಿಜಯ್ ನೋಡಿದಾಗ ಅವ್ಳ ಮುಖ ಹೆಂಗಿರುತ್ತೆ ಅಂತ ಅಂದರೆ ಫುಲ್ಲು ಬೀಳ್ಸ್ಕೊಂಡಿರ್ತಾರೆ. ಮತ್ತು ಅವಳ ಕಣ್ಣೆಲ್ಲ ಫುಲ್ಲು ವೈಟ್ ಆಗಿಬಿಟ್ಟಿರುತ್ತೆ. ಏನೋ ಒಂಥರ ತುಂಬ ದೊಡ್ಡ ಕಣ್ಣುಗಳು ಈ ಥರ ಅನ್ನಿಸ್ತಿರುತ್ತೆ ಅವನಿಗೆ. ಕಂಡಕ್ಟ್ರ್ ಹತ್ರ ಹೋದಾಗ ಕಂಡಕ್ಟ್ರು ಕೂಡ ರಿಯಾಕ್ಟ್ ಮಾಡಲ್ಲ. ಇದೆಲ್ಲ ಅವನಿಗೆ ಏನೋ ಒಂಥರ ಭಯ ಹುಟ್ಟಿಸೋ ಥರ ಅನಿಸುತ್ತೆ. ಆಮೇಲೆ ಕಂಡಕ್ಟ್ರನ್ನ ಮತ್ತೆ ಕರೀತಾನೆ, ಅಣ್ಣ ಟಿಕೆಟ್ ಅಂತ. ಕಂಡಕ್ಟ್ರು ಮುಖ ತಿರುಗಿದ ತಕ್ಷಣ ಅವನ ಮುಖನೂ ಕೂಡ ಒಂಥರ ವಿಚಿತ್ರವಾಗಿರುತ್ತೆ. ಲೈಕ್ ಸೈಡಲ್ಲೆಲ್ಲ ಪಚ್ಕೊಂಡಿರ್ತಾರೆ, ರಕ್ತ ಬಂದಿರೋ ಥರ, ಸುಟ್ಟೋಗಿರೋ ಥರ ಈ ಥರ ಒಂದು ಮುಖ ಇರುತ್ತೆ. ಸೊ ಅದನ್ನ ನೋಡಿ ಅವನು ಕಿರ್ಚ್ಕೋಬೇಕು ಅಂತ ಕಿರ್ಚ್ಕೊಳಕ್ಕೆ ಹೋಗ್ತಾನೆ. ಆದರೆ ಕಿರ್ಚ್ಕೊಳ್ಳೋಕ್ಕೆ ಆಗ್ತಿರಲ್ಲ ಅವನಿಗೆ. ಲೈಕ್ ವಾಯ್ಸೇ ಬರ್ತಿರಲ್ಲ. ಅವ್ನ ಧ್ವನಿ ಈಚೆನೇ ಬರ್ತಿಲ್ವೇನೋ ಅನ್ನಿಸ್ತಾರ. ಒಂದು ವಾಯ್ಸ್ನ ಯಾರೋ ಹಿಡ್ದಿಟ್ಕೊಬಿಟ್ಟಿದ್ದಾರೆ ಅನ್ನೋ ಥರ ಅನಿಸ್ತಿರುತ್ತೆ. ನನಗೆ ತುಂಬ ಭಯ ಆಗುತ್ತೆ. ಆ ಥರ ಅವ್ನು ಕಿರ್ಚ್ಕೊಳ್ಳೋಕೆ ಟ್ರೈ ಮಾಡ್ತಿರುವಾಗಲೇ ಬಸ್ಸು ಸ್ಟಾಪ್ ಆಗುತ್ತೆ. ಒಂದು ಸೇತುವೆ ಹತ್ರ ಬಸ್ಸು ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿದ ತಕ್ಷಣ ಡ್ರೈವರ್ ಮಾತಾಡ್ತಿಲ್ದೇ ಇರೋನು ಅವಾಗ ಮಾತಾಡ್ತಾನೆ, ಇಳ್ದೋಗು ಅಂತ ಮಾತಾಡ್ತಾನೆ. ವಿಜಯ್ ತುಂಬ ಭಯ ಆಗುತ್ತೆ. ಅವನು ಅಲ್ಲಿಂದ ಇಳಿದ್ಬಿಡ್ತಾನೆ. ಇಳಿದು ಅವ್ನು ಇಳಿದ ತಕ್ಷಣ ಬಸ್ ಮೂವ್ ಆಗಿ ಆ ಬಸ್ ಕಡೆನೇ ಅವ್ನು ವಿಜಯ್ ನೋಡ್ತಿರ್ತಾನೆ. ಬಟ್ ಬಸ್ಸು ಹೋಗ್ತಾ ಹೋಗ್ತಾ ಮಾಯನೇ ಆಗಿಬಿಡುತ್ತೆ. ಆ ಬಸ್ಸೇ ಕಾಣಿಸಲ್ಲ. ಆ ಥರ ಆಗಿಬಿಡುತ್ತೆ. ಅವನಿಗೆ ಇದು ಇನ್ನೂ ಆಶ್ಚರ್ಯ ಅನಿಸುತ್ತೆ. ಸುತ್ತಮುತ್ತ ನೋಡ್ತಾನೆ, ಯಾರೂ ಇರಲ್ಲ. ಆ ಒಂದು ಸೇತುವೆ ಬಿಟ್ಟು ಯಾರೂ ಇರಲ್ಲ. ಇನ್ನೊಂದು ಸ್ವಲ್ಪ ದೂರದಲ್ಲಿ ಏನೋ ಒಂದು ಗುಡಿಸದ ಥರನೋ ಮಂಟಪದ ಥರನೋ ಕಾಣಿಸುತ್ತೆ. ಅಲ್ಲಿ ಹೋಗ್ತಾನೆ.
ಆದರೆ ಅದೊಂದು ದೇವಸ್ಥಾನ ಆಗಿರುತ್ತೆ. ಅಲ್ಲಿ ಹೋಗ್ತಾನೆ ಅಲ್ಲೊಂದು ದೇವಸ್ಥಾನ ಆಗಿರುತ್ತೆ. ಆ್ಯಕ್ಚುಲಿ ಅದು ದೇವಸ್ಥಾನನೋ ಮಠನೋ ಆಗಿರುತ್ತೆ. ಅಲ್ಲಿ ಒಬ್ಬ ಪೂಜಾರಿ ಇರ್ತಾನೆ. ಪೂಜಾರಿ ಅವನನ್ನು ನೋಡಿ "ಏನ್ರಲ್ಲಿ ಬಂದೆ?" ಅಂತ ಕೇಳ್ತಾರೆ ಇದ್ದಕ್ಕಿದ್ದಂಗೆ. ಇವನು ನಡೆದಿರೋ ಘಟನೆ ಎಲ್ಲ ಹೇಳ್ತಾನೆ. ಲೈಕ್ ಈ ಥರ ಬಸ್ಸಲ್ಲಿ ಬಂದೆ, ಇಷ್ಟೊತ್ತಾಯಿತು ಅಂತ ಎಲ್ಲ ಹೇಳ್ತಾನೆ. ಆಮೇಲೆ ಆ ತಾತ ಹೇಳಿದ್ರಲ್ಲ 12 ಗಂಟೆ ಮೇಲೆ ಬರೋ ಬಸ್ಸಿಗೆ ಹೋಗಬೇಡ ಅಂತ ಹೇಳಿದ್ರಲ್ಲ, ಅದನ್ನು ಕೂಡ ಮೆನ್ಷನ್ ಮಾಡ್ತಾನೆ. ಯಾಕೆ ಹಿಂಗೆ ಹೇಳಿದ್ರು ಅಂತ ಕೂಡ ಕೇಳ್ತಾನೆ. ಪೂಜಾರಿ ಏನೂ ಹೇಳಲ್ಲ. ಅವನ ಬಾಯಲ್ಲಿ ಮತ್ತೆ ಮತ್ತೆ ಸರಿ ಬಾ ಅಂತ ಅನ್ನೋ ವರ್ಡೇ ಬರ್ತಿರುತ್ತೆ ಪೂಜಾರಿ ಬಾಯಲ್ಲಿ. ಇವನಿಗೆ ಏನೂ ಗೊತ್ತೇ ಆಗಲ್ಲ. ಆ ತಾತ ಕೇಳಿದ ಕ್ವಶನ್ನ ಮತ್ತೆ ಕೇಳಿದಾಗ ಯಾಕೆ ಹಿಂಗೆ ಅಂದರು ಅಂತ ಕೇಳಿದಾಗ, ಈ ಜಾಗದಲ್ಲಿ ಸ್ವಲ್ಪ ಒಂದು 20 ವರ್ಷದ ಬ್ಯಾಕು ಒಂದು ಬಸ್ ಬಿದ್ದೋಗ್ಬಿಟ್ಟಿತ್ತು, ಹಾಗಾಗಿ ಆ ಬಸ್ಸಿಗೆ ಹೋಗಬೇಡ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಸರಿ ಬಾ ಅಂತ ಕರಿಯೋ ಥರ ಕರೀತಾರೆ ಪೂಜಾರಿ. ಇವನು ಇಲ್ಲ ನಾನು ಹೋಗಬೇಕು ಅಂದ್ಬಿಟ್ಟು ಹೊರಟೋಗಿ ಮತ್ತೆ ಅದೇ ರೋಡಿಗೆ ಬಂದು ನೋಡ್ತಾನೆ. ಬೆಳಗ್ಗೆ ಮತ್ತೆ ಅದೇ ರೋಡಿಗೆ ಬಂದು ನೋಡ್ತಾನೆ. ಆ ರೋಡ್ನಲ್ಲಿ ಏನೂ ಇರಲ್ಲ, ನೈಟ್ ಟೈಮ್ ಏನೂ ಇರಲ್ಲ. ಬಟ್ ಬೆಳಗ್ಗೆ ನೋಡಿದಾಗ ಒಂದು ಟೀ ಅಂಗಡಿ ಇರುತ್ತೆ. ಅದ್ರ ಜೊತೆಗೆ ಅಲ್ಲಿ ಮುರಿದೋಗಿರೋ ಚಕ್ರಗಳು ಅದು ಇದು ಎಲ್ಲ ಬಿದ್ದಿರುತ್ತೆ. ಟೀ ಅಂಗಡಿಯವ್ರನ್ನ ಹೋಗಿ ಕೇಳ್ತಾನೆ ವಿಜಯ್. ಟೀ ಅಂಗಡಿ ಎಷ್ಟು ವರ್ಷದಿಂದ ಇದೆ ಅಂತ ಕೇಳ್ತಾನೆ. ಟೀ ಅಂಗಡಿಯವನು ಸುಮಾರು ವರ್ಷದಿಂದ ಇಟ್ಕೊಂಡಿದ್ದೀವಿ ಸರ್ ಅಂತ ಹೇಳ್ತಾನೆ. ಇವನಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ಅವನು ಹೇಳ್ತಾನೆ, ನಿನ್ನೆ ನಾನು ಬಸ್ಸಿಗೆ ಬಂದಾಗ ಇಲ್ಲಿ ಟೀ ಅಂಗಡಿನೇ ಇರಲಿಲ್ಲ, ಇವಾಗ ಟೀ ಅಂಗಡಿ ಇದೆಯಲ್ಲ, ಏನಾದರೂ ಶಿಫ್ಟ್ ಮಾಡ್ಕೊತೀರಾ ಅಂತ ಕೇಳ್ತಾನೆ. ಟೀ ಅಂಗಡಿನ ಯಾರು ಶಿಫ್ಟ್ ಮಾಡ್ತಾರೆ ಸರ್, ಯಾರು ಕತ್ಕೊಂಡು ಹೋಗ್ತಾರೆ ಅಂತ ಶಿಫ್ಟ್ ಮಾಡೋದ, 5 ವರ್ಷದಿಂದ ಇಲ್ಲೇ ಇದೆ ಅಂತ ಟೀ ಅಂಗಡಿಯವನು ಹೇಳ್ತಾನೆ. ಅದು ಅವನಿಗೆ ಇನ್ನೂ ಗಾಬರಿ ಆಗುತ್ತೆ. ಅಲ್ಲಿಂದ ಹೋಗಿ ಇಲ್ಲ ನಾನು ಇಳಿದಾಗ ಇಲ್ಲಿ ಟೀ ಅಂಗಡಿ ಏನೂ ಇರಲೇ ಇಲ್ಲ, ಇದೆಲ್ಲ ಬೆದ್ದು ಇರಲಿಲ್ಲ ಅಂತ ಹೇಳ್ತಾನೆ. ಟೀ ಅಂಗಡಿನ ಹುಚ್ಚಿನ ಸವಾಸ, ಹೋಗೇ ಸುಮ್ಮನೆ ಕೆಲಸ ನೋಡೋಗು, ಯಾರು ಎತ್ಕೊಂಡೋಗಿ ಬರ್ತಾರೆ ಟೀ ಅಂಗಡಿನ ಅಂತ ಬೈದು ಕಳಿಸ್ತಾನೆ. ಸೊ ಅಲ್ಲಿಂದ ಹೋಗ್ತಾನೆ. ದೇವಸ್ಥಾನ ಹತ್ರ ಪೂಜಾರಿ ಇರ್ತಾನಲ್ಲ, ಅವ್ರನ್ನ ಕೇಳ್ತಾನೆ. ಸೊ ಹಿಂಗೆ ರಾತ್ರಿ ನೀವೇ ನೋಡಿದ್ರಿ ಅಲ್ವಾ, ಅಲ್ಲಿ ಏನೂ ಇರಲಿಲ್ಲ, ಇವಾಗ ನೋಡಿದ್ರೆ ಟೀ ಅಂಗಡಿ ಇದೆ. ಬಟ್ ಅವ್ರು ಕೇಳಿದ್ರೆ 5 ವರ್ಷದಿಂದ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾನೆ. ಪೂಜಾರಿ ಕೂಡ ನಗ್ತಾನೆ. ಏನು ನಾನು ನಿನ್ನ ಮಾತಾಡ್ಸಿದ್ನ, ಯಾವಾಗ ಮಾತಾಡಿಸ್ದೆ ಅಂತ ನಗ್ತಾನೆ. ವಿಜಯ್ಗೆ ಇನ್ನೂ ಒಂಥರ ಫೀಲ್ ಆಗುತ್ತೆ. ಏನು ಹಿಂಗೆ ಹೇಳ್ತಿದ್ದಾರಲ್ಲ, ನಾನೇ ಮಾತಾಡ್ಸಿದ್ದೀನಿ ಇವ್ರನ್ನ, ಹಾಗಿದ್ರೆ ನಾನು ಯಾರನ್ನ ಮಾತಾಡಿಸ್ದೆ ಅನ್ನೋ ಫೀಲ್ ಆಗುತ್ತೆ. ಟೀ ಅಂಗಡಿ ಈವನ್ ಪೂಜಾರಿ ಕೂಡ ಹೇಳ್ತಾನೆ, ಟೀ ಅಂಗಡಿ 5 ವರ್ಷದಿಂದ ಹಾಗೆ ಇದೆ, ಯಾರೂ ಎತ್ಕೊಂಡೋಗಲ್ಲ, ಅದನ್ನು ಯಾರೂ ಶಿಫ್ಟು ಮಾಡಲ್ಲ, ಹೋಗೋ ಕೆಲಸ ನೋಡೋಗು ಅಂತ ಬೈದು ಕಳಿಸ್ಬಿಡ್ತಾನೆ. ವಿಜಯ್ ಅಲ್ಲಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದು 1-2 ದಿನ ಅವ್ನಿಗೆ ಅದೇ ಕನಸು ಬೀಳ್ತಿರುತ್ತೆ. ಬಸ್ಸಿಗೆ ಬರೋದು, ಅದು ಏನೇನಾಯ್ತು ಅದೇ ಕನಸು ಬೀಳ್ತಿರುತ್ತೆ. ಸೊ ಇದನ್ನು ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ಕೊತಾನೆ, ಏನೇನಾಯ್ತು ಅದೆಲ್ಲ. ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ಕೊಂಡಾಗ ಅವ್ರ ಅಪ್ಪ ಅಮ್ಮ ಒಬ್ಬರು ಯೋಗಿ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಯೋಗಿಗೆ ಸ್ವಲ್ಪ ಪ್ರಶ್ನೆ ಎಲ್ಲ ಹಾಕಿ ನೋಡಿದಾಗ ಏನೇನಾಗಿತ್ತು ಇನ್ಸಿಡೆಂಟ್ ಅನ್ನೋದು ಗೊತ್ತಾಗುತ್ತೆ. ಈ ಮುಂಚೆ ಕೂಡ ಆ ಬಸ್ಸಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಒಂದು 7-8 ಜನಕ್ಕೆ ಹಲವಾರು ಸಮಸ್ಯೆಗಳು ಕಾಣಿಸ್ಕೊಂಡಿದ್ದುಂಟು. ಆ ಬಸ್ಸಲ್ಲಿ ಬಂದಂಥ 7-8 ಜನಕ್ಕೆ ಹಲವಾರು ಸಮಸ್ಯೆಗಳು ಬಂದಿದೆ. ಆ್ಯಂಡ್ ಅವರು ಮನೆಯಿಂದ ಈಚೆಗಡೆ ಕೂಡ ಆಗಲ್ಲ, ಆ ಥರ ಒಂದು ಪರಿಸ್ಥಿತಿ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಇವನಿಗೆ ಯಾಕೆ ಆಗಿಲ್ಲ, ಇವನಿಗೆ ಬರೀ ಕನಸು ಬೀಳ್ತಿದೆ, ಯಾವುದೇ ಸಮಸ್ಯೆಗಳು ಆಗ್ತಿಲ್ಲ, ಯಾಕೆ ಅಂತ ಚೆಕ್ ಮಾಡಿದಾಗ ಅವ್ರಿಗೆ ಇನ್ನೊಂದ್ಸಲಿ ನೋಡಿದಾಗ ಯಾಕೆ ಅಂತಂದರೆ ಆ 20 ವರ್ಷದಿಂದ ಏನು ಬಸ್ ಬಿದ್ದೋಗಿತ್ತಲ್ಲ, ಆ ಬಸ್ಸಲ್ಲಿ 20 ಜನ ಇರ್ತಾರೆ. 20 ಜನದಲ್ಲಿ ಉಳ್ಕೊಂಡಂಥ ಒಂದೇ ಒಂದು ಹುಡುಗ ಅಂದರೆ ಇವನು. ಆ ಟೈಮಲ್ಲಿ ಅವ್ರ ಅಪ್ಪ ಅಮ್ಮ ಕೂಡ ಆ ಬಸ್ಸಲ್ಲಿ ಇರ್ತಾರೆ, ಅವ್ರ ಅಪ್ಪ ಅಮ್ಮ ಕೂಡ ತೀರೋಗಿರ್ತಾರೆ. ಬಟ್ ಈ ಒಂದು ಹುಡುಗ ಉಳ್ಕೊತಾನೆ. ಇವನು ಪ್ರಜ್ಞೆ ತಪ್ಪಿದ ಕಾರಣ ಇವನಿಗೆ ಅದನ್ನು ನೆನಪಿರಲ್ಲ. ಇವನನ್ನು ಇವಾಗ ಏನಪ್ಪ ಅಮ್ಮ ಇದ್ದಾರೆ ಇವನಿಗೆ, ಅವರು ಸಾಕಪ್ಪ ಅಮ್ಮ ಆಗಿರ್ತಾರೆ, ಕರ್ಕೊಂಡೋಗಿ ಸಾಕೊಂಡಿರ್ತಾರೆ. ಹಾಗಾಗಿ ಇವನಿಗೆ ಇದೆಲ್ಲ ನೆನಪಿರೋದಿಲ್ಲ. ಆ ಒಂದು ಕಾರಣಕ್ಕೇ ಮೇ ಬಿ ಇವನಿಗೆ ಏನು ಸಮಸ್ಯೆಗಳು ಬಂದಿಲ್ಲ ಅನ್ನೋದು ಅವರಿಗೆ ಯೋಗಿಗೂ ಗೊತ್ತಾಗುತ್ತೆ. ಅವರು ಎಲ್ಲ ಹೇಳ್ತಾರೆ, ಇರ್ಬೋದು ಅಂದ್ಕೊಂಡು ಒಂದು ತಾಯ್ತ ಕಟ್ಕೊಡ್ತಾರೆ ಯೋಗಿ. ಅದನ್ನು ಕಟ್ಟಿಸ್ಕೊಂಡು ಹೋಗ್ತಾರೆ ಮನೆಗೆ ಹೋದರೂ ಕೂಡ ಒಂದು 3 ಡೇಸ್ ಆದ್ರೂ ಅವನಿಗೆ ಅದೇ ಕನಸು ಮತ್ತೆ ಬೀಳ್ತಿರುತ್ತೆ.
ಯಾಕೆ ಅಂತ ಗೊತ್ತಾಗಲ್ಲ. ಮತ್ತೆ ಯೋಗಿ ಹತ್ರ ಹೋಗ್ತಾರೆ. ಅವ್ರು ಮತ್ತೆ ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಸತ್ತಂಥ ವ್ಯಕ್ತಿಗಳು ಏನಿದ್ದಾರೆ 19 ಜನ ಏನು ಸತ್ತೋದ್ರು ಬಸ್ ಬಿದ್ದು ಹೋಗಿ. ಆ 19 ಜನಕ್ಕೂ ಯಾವುದೇ ಶ್ರಾದ್ದ ಆಗಿರಲ್ಲ. ಮತ್ತು ಯಾವುದೇ ಪೂಜೆ ಪುನಸ್ಕಾರಗಳು ಇಲ್ಲದೆ ಸತ್ತಿದ್ದರಿಂದ ಅವ್ರ ಆತ್ಮಗಳು ಇನ್ನೂ ಹಾಗೇ ಇದೆ. ಆ್ಯಂಡ್ ಆ ಬಸ್ನಲ್ಲಿ ಯಾರೇ ಬಂದರೂ ಕೂಡ ಅವರಿಗೆ ಸಮಸ್ಯೆಗಳನ್ನ ತಂದು ಒಡ್ಡುತ್ತೆ. ಎಷ್ಟು ಜನ ಸತ್ತಿದ್ರೋ ಅಷ್ಟು ಜನಕ್ಕೆ ಸಮಸ್ಯೆ ಆಗೋವರೆಗೂ ಸಮಸ್ಯೆಗಳನ್ನ ತಂದು ಒಡ್ಡುತ್ತಾನೆ ಇರುತ್ತೆ. ಈಗ 19 ಜನ ಸತ್ತಿದ್ದಾರೆ ಅಂದರೆ 19 ಜನನೂ 19 ಜನಕ್ಕೆ ಸಮಸ್ಯೆಗಳನ್ನ ತಂದು ಒಡ್ತಾರೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಸೊ ಇವನಿಗೆ ಸಮಸ್ಯೆ ಆಗದಿರೋದಕ್ಕೆ ಕಾರಣ ಇವನು ಆ ಬಸ್ನಲ್ಲಿ ಇದ್ದಿದ್ದ ಕಾರಣ ಇವನಿಗೇನು ಸಮಸ್ಯೆ ಆಗಿಲ್ಲ. ಆ್ಯಂಡ್ ಇವರಿಗೆಲ್ಲ ಒಂದು ಪೂಜೆ ಪುನಸ್ಕಾರದ ಮಾಡಿ ಶ್ರಾದ್ದ ಮಾಡಬೇಕು ಅಂತ ಹೇಳ್ತಾನೆ. ಸೊ ವಿಜಯ್ ಇದಕ್ಕೆಲ್ಲ ಒಪ್ಕೊಂಡು ಅವರಿಗೆಲ್ಲ ಶ್ರಾದ್ದ ಮಾಡಿ ಪೂಜೆ ಎಲ್ಲ ಮಾಡಿ ಕೊನೆಗೆ ಅವನು ಬೆಂಗಳೂರಿಗೆ ಹೊರಡ್ತಾನೆ. ಸೊ ಬೆಂಗಳೂರಿಗೆ ಹೊರಟ ಮೇಲೆ ಅವ್ರ ಅಪ್ಪ ಅಮ್ಮನೂ ಕರ್ಕೊಂಡು ಹೊರಡ್ತಾನೆ. ಅವ್ನು ಹೊರಟ ಮೇಲೆ ಅವನ ಲೈಫು ಬೆಟರಾಗಿ ಆಗುತ್ತೆ. ಯಾವುದೇ ಸಮಸ್ಯೆಯಲ್ಲಿ ಲೈಕ್ ಮೊದಲಿನ ಥರನೇ ಚೆನ್ನಾಗಿರುತ್ತೆ. ಆದರೆ ಅದಾದಮೇಲೆ ಇನ್ನೂ ಒಂದು 5-6 ಇನ್ಸಿಡೆಂಟ್ ನಡೀತು ಅಂತ ಹೇಳ್ತಾರೆ. ಬಟ್ 5-6 ಇನ್ಸಿಡೆಂಟ್ ನಡೆದಿರೋರಿಗೆ ಇನ್ನೂ ಸಮಸ್ಯೆಗಳು ಕಾಡ್ತಿದೆ ಅಂತ ಕೂಡ ಹೇಳ್ತಾರೆ. ಸೊ ಈ ಸಮಸ್ಯೆಗಳು ಇನ್ನು 19 ಜನನ ರೀಚ್ ಆಗೋವರೆಗೂ ಆಗುತ್ತಲೇ ಇರುತ್ತೆ ಅಂತಲೂ ಹೇಳ್ತಾರೆ. ಇದು ನಿಜವಾಗ್ಲೂ ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ. ಆದರೆ ವಿಜಯ್ದು ಫೋನ್ ಮಾತ್ರ ಈಗಲೂ ಟೈಮು 12:05 ತೋರಿಸುತ್ತೆ. ಅದು ಎಷ್ಟೇ ಚೇಂಜ್ ಮಾಡಿದ್ರೂ ಚೇಂಜ್ ಆಗಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅವ್ನ ಟೈಮ್ ಮತ್ತು ಅವನ ಹಳೆ ವಾಚು 12:05 ತೋರಿಸುತ್ತೆ. ಇದಿಷ್ಟು ಆಗಿರುವಂಥದ್ದು. ನಿಮಗೆ ಈ ಕಥೆನ ಕೇಳಿದ ಮೇಲೆ ಯಾವ ರೀತಿ ಅನುಭವ ಆಯಿತು ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಇಂಥ ಮತ್ತಷ್ಟು ಕಥೆಗಳು ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಕಥೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಬಾಯ್.